ಕರ್ನಾಟಕ ರಾಜಕೀಯದಲ್ಲಿ ಮೇ 4 ಡೆಡ್ ಲೈನ್ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ನಲ್ಲಿ ಅಧಿಕಾರ ಹಸ್ತಾಂತರ ಚರ್ಚೆ ಒಳಗಿಂದೊಳಗೆಯೇ ಮತ್ತೆ ತಾರಕಕ್ಕೇರಿದೆ. ನಾಯಕತ್ವ ಬದಲಾವಣೆ ವಿಚಾರವಾಗಿ ಸಾಕಷ್ಟು ಬೆಳವಣಿಗೆಗಳು ಸಹಿತ ನಡೀತಾ ಇದೆ. ಡಿಸಿಎಂ ಡಿಕೆಶಿ ದೆಹಲಿ ಭೇಟಿ ಬೆನ್ನಲ್ಲೇ ಸಿಎಂ ಆಪ್ತ ಸಚಿವರು ಹೈಕಮಾಂಡ್ ಕದಾ ತಟ್ಟಿ ದಲಿತ ಸಿಎಂ ಮತ್ತು ಸಂಪುಟ ಪುನರಚನೆ ವಿಚಾರಗಳನ್ನು ಮುನ್ನೆಲೆಗೆ ತಂದು ಮಾಡು ಇಲ್ಲವೇ ಮಡಿ ಹಂತಕ್ಕೆ ಹೈಕಮಾಂಡ್ ಮೇಲೆ ಒತ್ತಡ ತಂದಿದ್ದಾರೆ. ಈ ಎಲ್ಲ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಸೇಫ್ ಆಗುತ್ತಾ ಅಥವಾ ಸಿಎಂ ಪಟ್ಟ ಬಿಟ್ಟು ಕೊಡ್ತಾರಾ ಅಹಿಂದ ನಾಯಕ ಸಿದ್ದರಾಮಯ್ಯ? ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಿಎಂ ಆಗೋ ಆಸೆ ಈಡೇರುತ್ತಾ? ಸಚಿವ ಸಂಪುಟ ಪುನರಚನೆ ಆಗುತ್ತಾ ಅಥವಾ ಮತ್ತೆ ಪೋಸ್ಟ್ಪಾನ್ ಆಗುತ್ತಾ? ಇಂತಹ 10 ಹಲವು ಪ್ರಶ್ನೆಗಳು ದೆಹಲಿ ಅಂಗಳದಿಂದ ಕರ್ನಾಟಕದ ಅಂಗಳದವರೆಗೆ ಓಡಾಡುತ್ತಿದೆ. ಹಾಗಾದ್ರೆ ಪಂಚ ಫಲಿತಾಂಶದ ನಂತರ ಸಿಎಂ ಕುರ್ಚಿ ಕಿತ್ತಾಟ ಕೊನೆಯಾಗುತ್ತಾ ಅನ್ನೋ ಬಿಗ್ ಕ್ವಶನ್ಗೆ ಉತ್ತರ ಸಿಗುತ್ತಾ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕರ್ನಾಟಕ ರಾಜಕೀಯದಲ್ಲಿ ಮೇ 4 ಡೆಡ್ಲೈನ್. ಸಿದ್ದುನಾ ಡಿಕೆನಾ? ಚೇಂಜ್ ಆಗುತ್ತಾ ಕೈ ನಾಯಕತ್ವ? ಸಿದ್ದು ಕುರ್ಚಿ ಸೇಫಾ? ಡಿಕೆಶಿ ಕನಸು ನನಸಾಗುತ್ತಾ? ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕ್ಲೈಮ್ಯಾಕ್ಸ್ ಮುಗಿಯೋ ಲಕ್ಷಣ ಕಾಣ್ತಾ ಇಲ್ಲ. ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯಬೇಕಾದ ಕಾಂಗ್ರೆಸ್ ಹೈಕಮಾಂಡ್ ಯಾಕೆ ಮೌನವಾಗಿದೆ ಅನ್ನೋದು ಎಲ್ಲರ ಪ್ರಶ್ನೆಯಾಗಿಬಿಟ್ಟಿದೆ. ಇದೆಲ್ಲದರ ನಡುವೆ ಮೇ 4 ಪಂಚರಾಜ್ಯಗಳ ಫಲಿತಾಂಶದ ಮೇಲೆ ಈಗ ಎಲ್ಲರ ಚಿತ್ತ ನೆಟ್ಟಿದೆ. ಪಂಚ ಫಲಿತಾಂಶದ ನಂತರ ರಾಜ್ಯದ ಗದ್ದುಗೆ ಗುದ್ದಾಟಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಫೈನಲ್ ಟಚ್ ಕೊಟ್ಟೇ ಕೊಡುತ್ತೆ. ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವ ಮಹತ್ವರ ಬದಲಾವಣೆ ಗಾಳಿ ಬೀಸುತ್ತೆ ಅಂತ ದೆಹಲಿಯಿಂದ ಕರ್ನಾಟಕದವರೆಗೆ ಲೀಡರ್ಸ್ ವೇಟ್ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಸಿಎಂ ಕುರ್ಚಿ ಸಮಸ್ಯೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಏಕೆ ಬಗೆಹರಿಸುತ್ತಿಲ್ಲ ಎಂಬ ಪ್ರಶ್ನೆಯನ್ನ ಕಾಂಗ್ರೆಸ್ ಕಾರ್ಯಕರ್ತರು ಕೇಳ್ತಿದ್ರು. ಈಗ ಇದು ಮುಂದುವರೆದು ರಾಜ್ಯದ ಕೈ ನಾಯಕರೇ ಡೈರೆಕ್ಟ್ ಹೈಕಮಾಂಡ್ ಬಾಗಿಲು ತಟ್ಟಿ ಪ್ರಶ್ನೆ ಕೇಳುವ ಹಂತಕ್ಕೆ ಹೋಗಿದ್ದಾರೆ. ಇಷ್ಟು ದಿನ ಸೈಲೆಂಟ್ ಆಗಿದ್ದ ಶಾಸಕರು ಸಂಪುಟಕ್ಕೆ ಸೇರ್ಪಡೆಯಾಗಲು ಒತ್ತಡ ಹೇರುವ ನಿಟ್ಟಿನಲ್ಲಿ ತಂತ್ರಗಾರಿಕೆ ನಡೆಸುತ್ತಿದ್ದಾರೆ. ಮೇ 4 ಪಂಚ ಫಲಿತಾಂಶದ ನಂತರ ರಾಜ್ಯದ ನಾಯಕತ್ವ ಯಾರಿಗೆ ಅನ್ನೋ ಬಿಗ್ ಕ್ವಶನ್ಗೆ ಏನಾದರೂ ಉತ್ತರ ಸಿಕ್ಕೇ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ರಾಜ್ಯ ಕಾಂಗ್ರೆಸ್ 2.5 ವರ್ಷ ಪೂರ್ಣಗೊಂಡ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಶುರುವಾಗಿತ್ತು. ತೀವ್ರ ಹಂತಕ್ಕೆ ಚರ್ಚೆ ತಲುಪುತ್ತಿದ್ದಂತೆ ಹೈಕಮಾಂಡ್ ನಾಯಕತ್ವ ಮಧ್ಯಪ್ರವೇಶ ಮಾಡಿ ಗೊಂದಲಕ್ಕೆ ತೆರೆ ಎಳೆದಿತ್ತು. ಆದರೆ ಮೇ 4 ಬಳಿಕ ಇದು ಮತ್ತೆ ಆರಂಭಗೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ಈಗಾಗಲೇ ದೆಹಲಿಗೆ ಹೋಗಿ ಬಂದಿರೋ ಡಿಕೆ ಶಿವಕುಮಾರ್ ಬಣ ಸದ್ಯಕ್ಕೆ ಸೈಲೆಂಟ್ ಆದರೂ ಆಂತರಿಕ ಪ್ರಯತ್ನ ನಡೆಸುತ್ತಲೇ ಇದೆ. ನಾಯಕತ್ವ ಬದಲಾವಣೆ ಮಾಡಲೇಬೇಕೆಂದು ತೆರೆಮರೆಯಲ್ಲಿ ಪಟ್ಟು ಹಿಡಿಯುತ್ತಿದೆ. ಚುನಾವಣೆ ಕಾರಣದಿಂದಾಗಿ ಬಹಿರಂಗ ಚರ್ಚೆಗೆ ಮುಂದಾಗುತ್ತಿರಲಿಲ್ಲ. ಕ್ರಾಂತಿಯ ಪಥ ಬಿಟ್ಟು ಶಾಂತಿಯ ದಾರಿ ಹಿಡಿದಿದೆ. ಆದರೆ ಇದು ಹೆಚ್ಚು ದಿನಗಳ ಕಾಲ ಮುಂದುವರಿಯುವ ಸಾಧ್ಯತೆ ಇಲ್ಲ ಎಂಬುದು ಬಹಳ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಡಿಕೆಶಿ ಆಪ್ತ ಬಣದ ನಾಯಕರಿಗೆ ಮೇ ಕ್ರಾಂತಿಯ ಕನಸು. ಡಿಕೆ ಬ್ರದರ್ಸ್ ಬೆನ್ನಲ್ಲೇ ದೆಹಲಿಗೆ ಸತೀಶ್ ಮಹದೇವಪ್ಪ ದೌಡು. ದೆಹಲಿ ಅಂಗಳದಲ್ಲಿ ಹೈಕಮಾಂಡ್ ಮೇಲೆ ಒತ್ತಡ ತಂತ್ರನ? ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇನ್ನೇನು 3 ವರ್ಷಗಳು ತುಂಬಲಿವೆ. ಕನಿಷ್ಠ 3 ವರ್ಷಗಳು ಭರ್ತಿ ಆಗುತ್ತಿರುವ ಹಿನ್ನೆಲೆಯಲ್ಲಿ ಸಂಪುಟ ಪುನರ್ರಚನೆ ಆಗಬೇಕು ಎಂಬ ಬೇಡಿಕೆ ತೀವ್ರಗೊಳ್ಳುತ್ತಿದೆ. ಸಿಎಂ ಸಿದ್ದರಾಮಯ್ಯ ಬಣ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಬಣ ಎಂದು ಹಲವು ಶಾಸಕರು ಅವರವರ ಅಭಿಪ್ರಾಯಗಳನ್ನು ನೀಡುತ್ತಿದ್ದಾರೆ.
ಡಿಸಿಎಂ ಡಿಕೆಶಿ ಟೀಮ್ ದೆಹಲಿಯ ಭೇಟಿಯ ಬೆನ್ನಲ್ಲೇ ಸಿಎಂ ಆಪ್ತ ಸಚಿವರು ದಿಢೀರ್ನೆ ದೆಹಲಿಗೆ ಹೋಗಿ ಬಂದಿದ್ದಾರೆ. ರಾಜ್ಯದಲ್ಲಿ ಸಂಪುಟ ಪುನರ್ರಚನೆ ಹಾಗೂ ನಾಯಕತ್ವ ಬದಲಾವಣೆ ಬಗ್ಗೆ ನಡೆಯುತ್ತಿರುವ ಚರ್ಚೆಗಳ ಮಧ್ಯೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಮಹದೇವಪ್ಪ ದೆಹಲಿಗೆ ಪ್ರಯಾಣ ಮಾಡಿರುವುದು ತೀವ್ರ ಊಹಾಪೋಹಗಳಿಗೆ ಕಾರಣವಾಗಿದೆ. ನಾಯಕತ್ವ ಬದಲಾವಣೆ ಚರ್ಚೆ ತೀವ್ರಗೊಂಡಿರುವಾಗ ಸಿಎಂ ಸಿದ್ದರಾಮಯ್ಯ ಮಾತ್ರ ನಿಗೂಢ ಮೌನ ವಹಿಸಿರುವುದು ಅಹಿಂದ ಸಚಿವರಿಗೆ ಆತಂಕ ತಂದಿದೆ. ಹೀಗಾಗಿ ತಮ್ಮ ಸ್ಥಾನಮಾನ ಮತ್ತು ಭವಿಷ್ಯದ ದೃಷ್ಟಿಯಿಂದ ಸತೀಶ್ ಹಾಗೂ ಮಹದೇವಪ್ಪ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಸ್ಪಷ್ಟನೆ ಕೋರಿದ್ದಾರೆ ಎನ್ನಲಾಗಿದೆ. ಮೂಲಗಳ ಪ್ರಕಾರ ಸಿಎಂ ಆಪ್ತ ಬಣದ ಈ ನಾಯಕರು ಹೈಕಮಾಂಡ್ ಮುಂದೆ ಎರಡೆರಡು ಬೇಡಿಕೆಗಳನ್ನಿಟ್ಟಿದ್ದಾರಂತೆ. ರಾಜ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ನಾಯಕತ್ವ ಅನಿವಾರ್ಯ. ಒಂದು ವೇಳೆ ಬದಲಾವಣೆ ಮಾಡಿದ್ದೇ ಆದರೆ ದಲಿತ ಸಿಎಂ ಮಾಡಲೇಬೇಕು ಅನ್ನೋದು ಮೊದಲ ಬೇಡಿಕೆಯಾದರೆ ರಾಜ್ಯದಲ್ಲಿ ಅಹಿಂದ ಸಮಾವೇಶ ಮಾಡಬೇಕು. ಅದಕ್ಕೂ ಮೊದಲು ಮುಸ್ಲಿಂ ನಾಯಕರ ಮೇಲೆ ಆಗಿರುವ ಕ್ರಮ ವಾಪಸ್ ಪಡೆಯಬೇಕು ಎಂದು ಸಚಿವ ಸತೀಶ್ ಜಾರಕಿಹೊಳಿ ಮಹದೇವಪ್ಪ ಹೈಕಮಾಂಡ್ ಮೇಲೆ ಒತ್ತಡ ಹೇರಿದ್ದಾರೆ ಎನ್ನಲಾಗಿದೆ. ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರೋ ಸತೀಶ್ ಜಾರಕಿಹೊಳಿ ಡಿಕೆಶಿಗೆ ನೀಡಿದಂತೆ ತಮಗೂ ಅಧಿಕಾರ ನೀಡಬೇಕು ಎಂಬ ಬೇಡಿಕೆಯನ್ನ ಹೈಕಮಾಂಡ್ ಮುಂದಿಟ್ಟಿದ್ದಾರೆ. ಒಟ್ಟಿನಲ್ಲಿ ನಿಮ್ಮ ನಿರ್ಧಾರ ಏನೇ ಆದರೂ ಪರವಾಗಿಲ್ಲ, ಪಂಚ ಫಲಿತಾಂಶದ ಬಳಿಕ ಹೇಳಿಬಿಡಿ, ನಾಯಕತ್ವ ಗೊಂದಲಗಳನ್ನ ಬಗೆಹರಿಸಿ, ಮುಂದೆ ಏನಾದರೂ ಆಗಲಿ ಅಂತ ಹೈಕಮಾಂಡ್ ಮೇಲೆ ಒತ್ತಡ ಸೃಷ್ಟಿಸುತ್ತಿದ್ದಾರೆ ಸಿಎಂ ಆಪ್ತ ಬಣ. ಈಗ ಸದ್ಯಕ್ಕೆ ಯಾವ ಗೊಂದಲನೂ ಇಲ್ಲ. ಯಾವ ಕಾಲದಲ್ಲಿ ಏನು ಮಾಡಬೇಕಂತ ಹೈಕಮಾಂಡ್ ತೀರ್ಮಾನ ಮಾಡೋದು ಅಂತಿಮ. ಅವರು ಡಿ ಕೆ ಶಿವಕುಮಾರ್ ಇಸ್ ಡೆಪ್ಟಿ ಚೀಫ್ ಮಿನಿಸ್ಟರ್, ಅರ್ಬನ್ ಡೆವಲಪ್ಮೆಂಟು ಮತ್ತು ಇರಿಗೇಷನ್ ನೋಡ್ತಾ ಇದ್ದಾರೆ. ಅವರು ಸೆಂಟ್ರಲ್ ಗೌರ್ಮೆಂಟ್ ಹೋಗಿ ಭೇಟಿ ಮಾಡಬಾರ್ದಾ? ಹೋದಾಗ ಈಸ್ ಎ ಸೀನಿಯರ್ ಲೀಡರ್, KPCC ಪ್ರೆಸಿಡೆಂಟ್, ಪಾರ್ಟಿ ಲೀಡರ್ ಭೇಟಿ ಮಾಡ್ತಾರೆ. ಏನಿಲ್ಲ, ಅದೇ ಪಕ್ಷ ಮುಂದೆ ಚುನಾವಣೆ, ವಿಶೇಷವಾಗಿ ಜಬ್ಬಾರ್ ಅವರ ಅಮಾನತು, ಸೊ ಅದ್ರ ಬಗ್ಗೆ ಚರ್ಚೆ ಆಗಿದೆ. ಸೊ ಅವ್ರಿಗೆ ಅಂತ ಕೇಳಿದ್ವಿ, ಮತ್ತೆ ಅವ್ರನ್ನ ವಾಪಸ್ ತಗೋಬೇಕು, ನಮ್ಮ ಪಾರ್ಟಿ ಸಪೋರ್ಟ್ ಇಲ್ಲ ಅವ್ರು ಅಂತ ಹೇಳಿದ್ದೀನಿ. ಅವ್ರು ನೋಟಿಸ್ ಕೂಡ ನಾವು ರಿಪ್ಲೈ ಬರಲಿ, ಬಂದ್ಮ್ಯಾಗೆ ವರಿಷ್ಠ ಜೊತೆ ಮಾತಾಡಿ ಸರಿ ಮಾಡೋಣ ಅಂತ ಹೇಳಿದ್ದಾರೆ. ಅದೇ ನಾವು ಹೇಳಿದ್ದೀವಿ, ನಾವು ಅವ್ರು ತೊಗೊಳ್ಳೇಬೇಕು, ವಾಪಸ್ ತೊಗೊಳ್ಳಿ, ಅವ್ರಿಗೆ ನೋಟಿಸ್ ಕೊಡೋಣ, ರಿಪ್ಲೈ ಬರಲಿ, ಬಂದಮೇಲೆ ಅದನ್ನು ಹೈಕಮಾಂಡಿಗೆ ಕಳಿಸಿ ಅಪ್ರೂವಲ್ ತೊಗೋಬೇಕಾಗುತ್ತೆ. ಯಾಕಂದರೆ ಬಂದಿದ್ದು ಡೆಲ್ಲಿಯಿಂದ, ಸೊ ಮತ್ತೆ ಡೆಲ್ಲಿಗೆ ಕಳ್ಸಂತ ಹೇಳಿದ್ದೀವಿ. ಆದರೆ ಇದಕ್ಕೆ ಟೈಮ್ ತೊಗೊಳುತ್ತೆ ಅಷ್ಟೇ. ಇನ್ನು ನಾಯಕತ್ವ ವಿಚಾರದ ಬಗ್ಗೆ ನಾವು ಮಾತನಾಡೋದು ಯೂಸ್ಲೆಸ್. ಈ ಬಗ್ಗೆ ಯಾವುದೇ ಗೊಂದಲವೂ ಇಲ್ಲ. ಈ ಬಗ್ಗೆ ಹೈಕಮಾಂಡ್ ಮಾತನಾಡುತ್ತೆ, ಅವರ ನಿರ್ಧಾರವೇ ಅಂತಿಮ ಎಂದು ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಮಾತನಾಡಿದ್ದಾರೆ ಸಚಿವ ಪ್ರಿಯಾಂಕ ಖರ್ಗೆ. ನೋಡಿ, ನಾನಿದು ಪದೇ ಪದೇ ತಮ್ಗೆ ಹೇಳಿದ್ದೀನಿ, ನಾನು ನೀವು ಮಾತಾಡಿದ್ರೆ ಅಪ್ರಸ್ತುತ. ಮಾತನಾಡಬೇಕಾಗಿರೋರು ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು ತೀರ್ಮಾನ ತಗೋತಾರೆ. ಅದು ಅವ್ರು ಏನು ಹೇಳಿಕೆ ನೀಡ್ತಾರೆ ಅದು ಮಾತ್ರ ಪ್ರಸ್ತುತ. ಅದು ಬಿಟ್ಟರೆ ಬೇರೆ ಯಾರು ಏನು ಹೇಳಿದ್ರು ಕೂಡ ಅಪ್ರಸ್ತುತ. ಏನು ಮಾತಾಡೋದೇನಿದೆ? ಯಾರು ಹೇಳಿದ್ರು? ಇಷ್ಟೆಲ್ಲ ಗೊಂದಲಗಳಾಗ್ತಾ ಇದ್ದಾವೆ. ಎಲ್ಲಿ ಗೊಂದಲ ಎಲ್ಲಿದೆ ಇವ್ರೆ? ಗೊಂದಲ ಎಲ್ಲಿದೆ ಹೇಳಿ? ಯಾವ ಮೇರಿ 25 ಆಯಿತು, 24 ಆಯಿತು, 25 ಆಯಿತು, 26 ಆಯಿತು. ನಾನು ಹೇಳ್ತಾ ಇದ್ದೀನಲ್ಲ ಸರ್, ನಾನು ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ, ನೀವು ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ಯಾರು ಮಾತಾಡಬೇಕು ಮಾತಾಡ್ತಾರೆ, ಅವಾಗ ನಿಮಗೆ ಸಿಗ್ತದೆ. 2013-18ರಲ್ಲಿ ಇದ್ದ ಸಿದ್ದರಾಮಯ್ಯ ಈಗ ಇಲ್ಲ. ಅಧಿಕಾರ ಬಿಟ್ಟು ಕೊಡೋಕೆ ಸಿದ್ಧ ಎಂದ KN ರಾಜಣ್ಣ. ಪದತ್ಯಾಗಕ್ಕೆ ರೆಡಿಯಾದ್ರ ಅಹಿಂದ ನಾಯಕ ಸಿದ್ದರಾಮಯ್ಯ. ಇನ್ನು ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರದ ಬಗ್ಗೆ ಚರ್ಚೆಗಳು ಜೋರಾಗುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿರುವ ಮಾಜಿ ಸಚಿವ KN ರಾಜಣ್ಣ ನೀಡಿರೋ ಹೇಳಿಕೆ ಮತ್ತಷ್ಟು ಕುತೂಹಲ ಮೂಡಿಸಿದೆ. ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಅಚ್ಚರಿ ಹೇಳಿಕೆಗಳನ್ನು ನೀಡಿರುವ KN ರಾಜಣ್ಣ ಈ ಹಿಂದೆ ಇದ್ದ ಸಿದ್ದರಾಮಯ್ಯ ಅಂದರೆ 2013-18ರ ಅವಧಿಯಲ್ಲಿದ್ದ ಸಿದ್ದರಾಮಯ್ಯ ಈಗ ಇಲ್ಲ. ಈಗ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಹೇಳಿದಂತೆ ಕೇಳುತ್ತಿದ್ದಾರೆ.
ಸಿಎಂ ಕುರ್ಚಿ ಬಿಡೋಕ್ಕೂ ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ ಎನ್ನುವ ಅಚ್ಚರಿ ಹೇಳಿಕೆ ನೀಡಿದ್ದಾರೆ. ಜೊತೆಗೆ ದಲಿತ ಸಿಎಂ ವಿಚಾರಕ್ಕೂ ಈಗಲೂ ಬದ್ಧವಾಗಿದ್ದೇವೆ ಅಂತ ಕೆಎನ್ ರಾಜಣ್ಣ ಹೇಳಿರುವುದು ಕುತೂಹಲವನ್ನ ಹುಟ್ಟುಹಾಕಿದೆ. ಹೈಕಮಾಂಡ್ ಈಗ ರಾಹುಲ್ ಗಾಂಧಿ ಅವರು ಏನ್ ಹೇಳ್ತಾರೆ ಅದನ್ನ ಕೇಳ್ತೀವಿ ಅನ್ನೋದನ್ನ ಪದೇ ಪದೇ ರೀಟರೇಟ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಕೂಡ. ಅವರು ಎಲ್ರಿಗೂ ಹೇಳಿದ್ದು ಏನ್ ತೀರ್ಮಾನ ಕೊಡ್ತಾರೆ ತೀರ್ಮಾನದಂತೆ ನಾವೆಲ್ಲ ನಡ್ಕೊಂಡು ಹೋಗೋಣಪ್ಪ ಅಂತಕ್ಕಂಥ ಸಲಹೆ ಅವರು ಕೂಡ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಸಚಿವರು ಕೂಡ ಒಪ್ಪಿದ್ದಾರೆ. ಯಾವುದಕ್ಕೆ ನೋಡಿ, ಆಲ್ ಪಾಲಿಟಿಷಿಯನ್ಸ್ ಯಾರಿಗೇನು ಅಧಿಕಾರ ಅಂತಕ್ಕಂಥದ್ದು ಅದು ಶಾಶ್ವತವಾದಂಥದ್ದಲ್ಲ. ಅಧಿಕಾರ ಕಳ್ಕೊಂಡವರು ಗಳಿಸ್ತಾರೆ, ಗಳಿಸಿರ್ತಕ್ಕಂಥವ್ರು ಉಳಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದೆಲ್ಲ ಪ್ರಕ್ರಿಯೆ ನಿರಂತರವಾಗಿ ನಡೆಯುವಂಥದ್ದು. ಅವರು ಚೀಫ್ ಮಿನಿಸ್ಟರ್ ಮನಸ್ಥಿತಿ, ಹೈಕಮಾಂಡ್ಸ್ ಏನು ರಾಹುಲ್ ಗಾಂಧಿ ಅವರು ಏನು ನಿರ್ದೇಶನ ಕೊಡ್ತಾರೆ ನಿರ್ದೇಶನದಂತೆ ಅಧಿಕಾರ ತ್ಯಾಗ ಮಾಡೋಕ್ಕೂ ಸಿದ್ಧ ಇದ್ದಾರೆ, ಮತ್ತೆ ಅಧಿಕಾರದಲ್ಲಿ ಮುಂದುವರಿಯೋಕ್ಕೂ ಸಿದ್ಧ ಇದೆ. ಅವ್ರ ತೀರ್ಮಾನದಂತೆ ಹೋಗ್ತಾರೆ. ದೆಹಲಿಯಲ್ಲಿ ಸಿಎಂ ಟೀಮ್ ಬ್ಯಾಟಿಂಗ್, ಕರ್ನಾಟಕದಲ್ಲಿ ಡಿಕೆಶಿ ಟೀಮ್ ಫೀಲ್ಡಿಂಗ್. ಮೇ 15ಕ್ಕೆ ಡಿಕೆಶಿ ಸಿಎಂ ಆಗೋದು ಫಿಕ್ಸ್, ಶಾಸಕ ಇಕ್ಬಾಲ್ ಹುಸೇನ್. ಅತ್ತ ಸಿಎಂ ಸಿದ್ದರಾಮಯ್ಯ ಟೀಮ್ ದೆಹಲಿಯಲ್ಲಿ ಠಿಕಾಣೆ ಹಾಕಿದ ಬೆನ್ನಲ್ಲೇ ಇತ್ತ ಡಿಕೆ ಆಪ್ತ ಶಾಸಕರಾದ ಕುಣಿಗಲ್ ರಂಗನಾಥ್, ಇಕ್ಬಾಲ್ ಹುಸೇನ್, ತಮ್ಮಣ್ಣ ನಾಯಕ್, ಡಿಸಿಎಂ ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸಿದ್ದಾರೆ. ಮೇ 15ಕ್ಕೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗುವುದು ಖಚಿತ ಎಂದು ಇಕ್ಬಾಲ್ ಹುಸೇನ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಅತ್ತ ಸಿಎಂ ಸ್ಥಾನ ಡಿಕೆಶಿ ಸಿಗುವುದು ಗ್ಯಾರಂಟಿ. ಪಕ್ಷ ಕಟ್ಟಿ ಸರ್ಕಾರ ತಂದಿದ್ದು ಡಿಕೆ ಶಿವಕುಮಾರ್ ಸಿಎಂ ಆಗೋದರಲ್ಲಿ ನ್ಯಾಯ ಇದೆ. ಮೇ 15 ನಮ್ಮ ಡಿಕೆಶಿ ಹುಟ್ಟು ಹಬ್ಬ, ಅರ್ಥ ಮಾಡ್ಕೊಳ್ಳಿ ಅಂತ ಶಾಸಕ ರಂಗನಾಥ್ ಹೇಳಿದ್ದಾರೆ. ಒಪ್ಪಂದ ಆಗಿರೋಂಥ ವಿಚಾರನ ಎಲ್ಲರ ತಲೆಯಲ್ಲೂ ಇದೆ. ಆ ಒಪ್ಪಂದ ಏನು ಅನ್ನೋದನ್ನ ಇಬ್ಬರು ಬಂದು ಹೇಳೋವಂಥದ್ದು ವಿಚಾರದಲ್ಲಿ ಹೈಕಮಾಂಡ್ ಅವ್ರು ನಿರ್ಧಾರ ತೆಗೆದುಕೋಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಅದನ್ನು ನಾವೆಲ್ಲ ಅಪೇಕ್ಷೆ ಪಟ್ಟು ಕಾಯ್ತಾ ಇದ್ದೀವಿ. ಗೊಂದಲನ ನಿವಾರಣೆ ಮಾಡಲಿಕ್ಕೆ ಹೈಕಮಾಂಡ್ ಅವರು ಎಲೆಕ್ಷನ್ಸಲ್ಲಿ ಬ್ಯುಸಿ ಇದ್ದರು, ಎಲೆಕ್ಷನ್ ಆದಮೇಲೆ ಮಾಡ್ತಾರೆ ಅಂತ ಅನ್ಕೋತೇನೆ. ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಸಹ ಸ್ಥಾನವನ್ನು ತುಂಬಬೇಕು ಅಂತ ಕೆಲವರು ಆಸೆಲಿದ್ದಾರೆ. ಸೊ ಮುಂದಿನ ದಿನಗಳು ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಮೇ 15ನೇ ತಾರೀಕು ನಮ್ಮ ಸಾಹೇಬ್ರದ್ದು ಹುಟ್ಟುಹಬ್ಬ. ಸೊ ಅಷ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮೆಲ್ರಿಗೂ ಆಸೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರ ಸಿಕ್ಕಬೇಕು. ಅವರ ಮಾರ್ಗದರ್ಶನದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ನಾವೆಲ್ಲರೂ ಕೂಡ ಚಾಲನೆಯನ್ನು ನೋಡಬೇಕು, ಈ ರಾಜ್ಯದ ಅಭಿವೃದ್ಧಿ ನೋಡಬೇಕಂತ ಹೇಳಿ ಸಾಕಷ್ಟು ಶಾಸಕರುಗಳು, ಸಚಿವರುಗಳು, ಕಾರ್ಯಕರ್ತಗಳು, ಮುಖಂಡಗಳು, ಸಾರ್ವಜನಿಕರು ಎಲ್ಲರೂ ಕೂಡ ಆ ಬಯಕೆಯನ್ನು ಇಟ್ಕೊಂಡಿದ್ದಾರೆ. ನಾನು ಅಂದ್ಕೊಂಡಿದ್ದೀನಿ ಮೇ 15 ಅವ್ರಿಗೆ ಅಧಿಕಾರ ಸಿಗ್ತದೆ ಅಂತ ಆಸೆ, ಅಭಿಲಾಷ ನನ್ನ ಮನಸ್ಸಲ್ಲೂ ಇದೆ. ಇನ್ನು ಈ ಬಗ್ಗೆ ಮಾತನಾಡಿದ ಚನ್ನಗಿರಿ ಶಾಸಕ ಬಸವರಾಜ್ ವಿ ಶಿವಗಂಗಾ, ಡಿಕೆಶಿ ಅವರು ಸಿಎಂ ಆಗುವ ವಿಚಾರಕ್ಕೆ ಹಿನ್ನಡೆಯಾಗುತ್ತಿಲ್ಲ. ಹೈಕಮಾಂಡ್ ತೀರ್ಮಾನ ಮಾಡಿದರೆ ಹಿಂದೆ ಆಗುತ್ತದೆ. ಈ ಎಲ್ಲಾ ಗೊಂದಲಕ್ಕೆ ತೆರೆ ಎಳೆಯುವ ಕೆಲಸವನ್ನ ಹೈಕಮಾಂಡ್ ಮಾಡಬೇಕಿದೆ. ಸಿದ್ದರಾಮಯ್ಯ ಅವರಿಗೆ ಅಂತ ಅಲ್ಲ, ಯಾರಿಗೆ ಕೊಟ್ಟರೂ ನಾವು ಬದ್ಧ. ಮನಪೂರ್ವಕವಾಗಿ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಎಂದು ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನ ಮಾಡಕತ್ತದೆ. ಒಬ್ಬ ಶಾಸಕ ಆಗಲಿ, ಒಬ್ಬ 70 ಜನ ಹೊಸಬರು ಶಾಸಕರು ಜನ ಮಾತಾಡ್ತಾ ಇದ್ದೆ, ಅವರಾಗ್ಲೇ ತೀರ್ಮಾನ ಮಾಡಕ್ಕಾಗಲ್ಲ. ಹೈಕಮಾಂಡ್ ಮಾಡಬೇಕು. ಹೈಕಮಾಂಡ್ ತೀರ್ಮಾನ ಹೇಳ್ತಾ ಇದ್ರು ಸರ್. ಸೂರ್ಯಚಂದ್ರ ಹೇಳೋದು ಎಷ್ಟು ಸತ್ಯನೋ ಡಿ ಕೆ ಶಿವಕುಮಾರ್ ಸಿಎಂ ಅಷ್ಟೇ ಸತ್ಯ. ಅಲ್ಲಿ ಮಾತಾಗಿ ಉಳ್ಕೊಳ್ಪ ಅದು ಯಾವಾಗಲೂ ಸತ್ಯನೇ. ಸೂರ್ಯಚಂದ್ರ ಸತ್ಯ ತಾನೆ, ಹಂಗೆ ಇದು ಸತ್ಯನೇ. ಸಮಯ ಬರ್ಬೇಕಲ್ಲ, ಹೈಕಮಾಂಡ್ ತೀರ್ಮಾನ ಮಾಡ್ಬೇಕಲ್ಲ. ಇನ್ನು ಸಿಎಂ ಬದಲಾವಣೆ ಗೊಂದಲ ವಿಚಾರದಲ್ಲಿ ಬಹಳ ಮಾಹಿತಿ ನಮಗಿಲ್ಲ. ನಾವು ಮಾತನಾಡುವುದು ಸಮಂಜಸ ಅಲ್ಲ. ಖರ್ಗೆ ಅವರಿಗೆ ರಾಜ್ಯದ ಎಲ್ಲ ವಿಚಾರ ಗೊತ್ತಿದೆ. ಅವರು ಎಐಸಿಸಿ ಅಧ್ಯಕ್ಷರಾಗಿರೋದೇ ಸೌಭಾಗ್ಯ. ಅವರು ಸಿಎಂ ಆದರೆ ಬಹಳ ಸಂತೋಷ, ಸ್ವಾಗತ ಮಾಡ್ತೀವಿ ಅಂತ ಮತ್ತೆ ದಲಿತ ಸಿಎಂ ಕೂಗಿನತ್ತ ಬೆಟ್ಟು ಮಾಡಿದ್ದಾರೆ ಗೃಹ ಸಚಿವ ಜಿ ಪರಮೇಶ್ವರ್. ಅದು ಬಹಳಷ್ಟು ಮಾಹಿತಿಗಳು ನನಗಂತೂ ಇಲ್ಲ. ಹಾಗಾಗಿ ಅದರ ಬಗ್ಗೆ ಹೆಚ್ಚು ಮಾತನಾಡೋದು ಸಮಂಜಸ ಅಲ್ಲ ಅಂತೇಳಿ ನನಗನ್ಸುತ್ತೆ. ಅದನ್ನು ಅಲ್ಲಿಗೆ ಬಿಟ್ಬಿಡೋಣ. ಏನು ಹೈಕಮಾಂಡ್ನವರು ಏನೆಲ್ಲ ತೀರ್ಮಾನ ತಗೊಳ್ತಾರೆ, ಅವರಿಗೆ ಪ್ರತಿಯೊಂದು ವಿಚಾರಗಳು ರಾಜ್ಯದ ಬಗ್ಗೆ ಗೊತ್ತಿರ್ತಕ್ಕಂಥದ್ದೇ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರೋದೇ ನಮಗೆ ಒಂದು ಸೌಭಾಗ್ಯ. ಯಾಕೆಂದರೆ ಎ ಸಿ ಸಿ ಅಧ್ಯಕ್ಷರಾಗೋದು ಅಷ್ಟು
ಸುಲಭನೂ ಅಲ್ಲ ಮತ್ತು ಆ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಸಾಮರ್ಥ್ಯನೂ ಇರಬೇಕಾಗ್ತದೆ. ಅದಕ್ಕಾಗಿ ಸನ್ಮಾನ್ಯ ಖರ್ಗೆ ಅವರಿಗೆ ಅವಕಾಶ ಇದೆ. ಅವರಿಗೆ ಪ್ರತಿಯೊಂದು ಈ ರಾಜ್ಯದ ರಾಜಕಾರಣ ಪ್ರತಿಯೊಂದು ಗೊತ್ತು, ಅತ್ಯಂತ ಹೆಚ್ಚು ಅನುಭವ ಇರ್ತಕ್ಕಂಥವ್ರು. ಹಾಗಾಗಿ ನಾವುಗಳು ಯಾರು ಹೇಳಿದರೆ ಅದಕ್ಕೇನು ಅಷ್ಟೊಂದು ಅರ್ಥ ಬರೋದಿಲ್ಲ. ಅದಕ್ಕಾಗಿ ನಾನು ಹೆಚ್ಚು ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡೋದು. ನೋಡಿದ್ರೆ ಅವ್ರಿಗೂ ಕೂಡ ಸಿಎಂ ಆಗುವಂತ ಆಸೆ ಏನಾದ್ರು ಇದೆಯಾ ಅಂತ ಅಲ್ಲ, ನಮಗೆ ಅವ್ರು ಆಗಿದ್ರೆ ಬಹಳ ಸಂತೋಷ. ಒಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಚಟುವಟಿಕೆಗಳಿಗೆ ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶದ ಬಳಿಕ ಅಂತಿಮ ತೆರೆ ಬೀಳಲಿದೆ ಎಂದು ಕಾಂಗ್ರೆಸ್ ನಾಯಕರೇ ಬಹಿರಂಗವಾಗಿ ಹೇಳಿಕೆ ನೀಡುತ್ತಿದ್ದಾರೆ. ಹೀಗಾಗಿ ಮೇ 4 ಡೆಡ್ಲೈನ್ ಎಂಬುದು ಸದ್ಯ ನಡೆಯುತ್ತಿರುವ ಚರ್ಚೆ. ಪಂಚ ಫಲಿತಾಂಶದ ಬೆನ್ನಲ್ಲೇ ಅಧಿಕಾರಕ್ಕಾಗಿ ಡಿಕೆ ಶಿವಕುಮಾರ್ ಪಟ್ಟು ಬಿಗಿಗೊಳಿಸುವ ಸಾಧ್ಯತೆ ದಟ್ಟವಾಗಿದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಸಿಎಂ ಸಿದ್ದರಾಮಯ್ಯ ಮೌನವಾಗಿದ್ದಾರೆ. ಆದರೆ ಸಿದ್ದರಾಮಯ್ಯ ಮೌನದ ಹಿಂದೆ 108 ಲೆಕ್ಕಗಳಿವೆ ಎಂಬ ಚರ್ಚೆಗಳು ನಡೆಯುತ್ತಿವೆ. ಡಿಕೆ ಶಿವಣ್ಣದ ಮೇ ಕ್ರಾಂತಿ ಕನಸು, ಸಿಎಂ ಬಣದ ಸಂಪುಟ ಪುನರಚನೆ ಒತ್ತಡದ ನಡುವೆ ಸಿಲುಕಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ರಾಜಕೀಯ ಸಂಕಷ್ಟದಲ್ಲಿ ಸಿಲುಕಿದೆ. ನಾಯಕತ್ವ ಬದಲಾವಣೆ ಬಿಕ್ಕಟ್ಟನ್ನು ಪರಿಹರಿಸದಿದ್ದರೆ ಅದು ಆಡಳಿತದ ಮೇಲೆ ಪರಿಣಾಮ ಬೀರುತ್ತದೆ ಅನ್ನೋ ಇಕ್ಕಟ್ಟಿನಲ್ಲಿದೆ. ಇಷ್ಟೆಲ್ಲ ಒತ್ತಡದಲ್ಲಿರೋ ಕಾಂಗ್ರೆಸ್ ಹೈಕಮಾಂಡ್ಗೆ ಕರ್ನಾಟಕ ಅಹಿಂದ ಸಂಘಟನೆ ಬಿಗ್ ಶಾಕ್ ನೀಡಿದೆ. ಇತ್ತ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಡಿಸಿಎಂ ಡಿಕೆಶಿ ಅಬ್ಬರಿಸಿ ಬೊಬ್ಬೆರಿತಾ ಇದ್ದಾರೆ. ಅತ್ತ ಸಿದ್ದರಾಮಯ್ಯಗೆ ಮೌನವೇ ಶಸ್ತ್ರವಾಗಿದೆ. ಇದೆಲ್ಲದರ ಮಧ್ಯೆ ಸಿಎಂ ಟೀಮ್ ಸೈಲೆಂಟ್ ಆಗಿ ಅಹಿಂದ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದೆ. ಈಗಾಗಲೇ ನಾಯಕತ್ವ ಬದಲಾವಣೆ ಟೆನ್ಷನ್ನಲ್ಲಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ಗೆ ಅಹಿಂದ ಸಂಘಟನೆ ಬಿಗ್ ಶಾಕ್ ಕೊಡಲು ಮುಂದಾಗಿದೆ. ಕಾಂಗ್ರೆಸ್ನಿಂದ ಅಹಿಂದ ವರ್ಗಕ್ಕೆ ಅನ್ಯಾಯವಾಗ್ತಿದೆ, ಇದನ್ನು ನಾವು ಸಹಿಸೋದಿಲ್ಲ, ನಮ್ಮನ್ನು ಕಡೆಗಣಿಸ್ತಾ ಇರುವಂತಹ ಕಾಂಗ್ರೆಸ್ಗೆ ಬುದ್ಧಿ ಕಲಿಸಲು ರಾಷ್ಟ್ರೀಯ ಅಹಿಂದ ಪಕ್ಷ ರಚಿಸುತ್ತೇವೆ ಅಂತ ಹೇಳಿ ಅಹಿಂದ ಸಂಘಟನೆ ಬಿಗ್ ವಾರ್ನಿಂಗ್ ಅನ್ನು ಕೊಟ್ಟಿದೆ. ಏನಿದು ಅಹಿಂದ ಅಸ್ತ್ರ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ದಾವಣಗೆರೆ ಉಪಚುನಾವಣೆ ಎಫೆಕ್ಟ್ ಕಾಂಗ್ರೆಸ್ಗೆ ತಲೆನೋವಾಗಿದೆ. ಚುನಾವಣೆಯ ಫಲಿತಾಂಶಕ್ಕೆ ಮುನ್ನ ಕೈಗೊಂಡ ಕ್ರಮಕ್ಕೆ ಕಾಂಗ್ರೆಸ್ನಲ್ಲಿಯೇ ಭಾರಿ ವಿರೋಧ ವ್ಯಕ್ತವಾಗಿದೆ. ಇದರ ನಡುವೆ ರಾಜ್ಯದಲ್ಲಿ ಅಹಿಂದ ನಾಯಕರ ಟಾರ್ಗೆಟ್ ಪಾಲಿಟಿಕ್ಸ್ ಹೊಸ ತಿರುವು ಪಡೆದುಕೊಳ್ಳುತ್ತಿದೆ. ಅಹಿಂದ ನಾಯಕರು ಕಾಂಗ್ರೆಸ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ದು ಹೊಸ ಪಕ್ಷ ಕಟ್ಟುವ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಹಿಂದ ದಂಗಲ್, ಪವರ್ ಶೇರಿಂಗ್ ಪಾಲಿಟಿಕ್ಸ್ ಮಧ್ಯೆ ಅಹಿಂದ ಅಸ್ತ್ರ, ಕಾಂಗ್ರೆಸ್ ವಿಭಜನೆ, ಅಹಿಂದ ಹೊಸ ಪಕ್ಷ ರಚನೆ, ಅಹಿಂದ ಸಂಘಟನೆಯಿಂದ ಬಿಗ್ ವಾರ್ನಿಂಗ್. ಒಂದೆಡೆ ನಾಯಕತ್ವದ ಕಚ್ಚಾಟ, ಮತ್ತೊಂದೆಡೆ ಸರ್ಕಾರದ ವಿರುದ್ಧವೇ ಕೆಲ ಸಂಘಟನೆಗಳು ತಿರುಗಿ ಬೀಳುತ್ತಿದ್ದು ರಾಜ್ಯ ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿದೆ. ಸಿಎಂ ಕುರ್ಚಿ ಟೆನ್ಷನ್ನಲ್ಲಿರೋ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ಗೆ ಅಹಿಂದ ಸಂಘಟನೆ ಬಿಗ್ ಶಾಕ್ ಕೊಡಲು ಮುಂದಾಗಿದೆ. ನಮ್ಮನ್ನ ಕಡೆಗಣಿಸುತ್ತಿರೋ ಕಾಂಗ್ರೆಸ್ಗೆ ಬುದ್ಧಿ ಕಲಿಸಲು ರಾಷ್ಟ್ರೀಯ ಅಹಿಂದ ಪಕ್ಷ ರಚಿಸುತ್ತೇವೆ ಎಂದು ಅಹಿಂದ ಸಂಘಟನೆಗಳ ಪ್ರಧಾನ ಕಾರ್ಯದರ್ಶಿ ಶಿವಣ್ಣ ಬಿಗ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನಮ್ಮ ಕಾಂಗ್ರೆಸ್ ಯಾರು ದುಡಿದಿದ್ದಾರೆ, ಅಲ್ಪಸಂಖ್ಯಾತರಾಗಲಿ ದಲಿತರಾಗಲಿ, ಮೊದಲು ಆದ್ಯತೆ ಕೊಡಿ ಅಂತ ಟಿಕೆಟ್ ಕೇಳ್ತೀವಿ. ಯಾರು ಟಿಕೆಟ್ ಕೊಡೋದಿಲ್ಲ ಅಲ್ಲಿ ನಮ್ಮ ರೆಬಲ್ ಆಗಿ ಅಹಿಂದ ಪಕ್ಷ ಅಂತಾನೆ ಮಾಡಿ ನಾವು ಕ್ಯಾಂಡಿಡೇಟ್ ಆಗ್ತೀವಿ. ಅದು ನಮ್ಮ ಒಂದು ಮೇನ್ ಗುರಿ. ಕಾಂಗ್ರೆಸ್ ಪಕ್ಷಕ್ಕೆ ನಾವು ತದ್ವಿರುದ್ಧವಾಗಿ ರಾಷ್ಟ್ರೀಯ ಅಹಿಂದ ಪಕ್ಷ ಅಂತ ಪಕ್ಷ ಮಾಡಬೇಕು ಅಂತ ನಾವು ಒಮ್ಮತದಿಂದ ಅಹಿಂದ ಸಂಘಟನೆಗಳೆಲ್ಲ ಒಂದು ನಿರ್ಧಾರಕ್ಕೆ ಬಂದಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಬೆಳವಣಿಗೆ ಬಗ್ಗೆ ಮಾತನಾಡಿದ ಅಹಿಂದ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಶಿವಣ್ಣ ಅವರು ಕೈ ನಾಯಕರ ವಿರುದ್ಧವೇ ಕೆಂಡಾಮಂಡಲವಾಗಿದ್ದಾರೆ. ಕಾಂಗ್ರೆಸ್ನಿಂದ ಅಹಿಂದ ವರ್ಗಕ್ಕೆ ಅನ್ಯಾಯವಾಗುತ್ತಿದೆ, ಇದನ್ನು ನಾವು ಸಹಿಸಿಕೊಳ್ಳುವುದಿಲ್ಲ. ಹೀಗೆ ಆದರೆ 2028ಕ್ಕೆ ನಾವು ರಾಷ್ಟ್ರೀಯ ಅಹಿಂದ ಪಕ್ಷ ರಚಿಸಿ ಚುನಾವಣೆಗೆ ನಿಲ್ತೀವಿ ಎಂದ ಶಿವಣ್ಣ ದೊಡ್ಡ ಎಚ್ಚರಿಕೆ ನೀಡಿದ್ದಾರೆ. ನಾವು ಕಾಂಗ್ರೆಸ್ಗೆ ಬೆಂಬಲ ನೀಡಿದ್ರೂ ಅವರು ಅಹಿಂದ ವರ್ಗವನ್ನ ಕಡೆಗಣಿಸುತ್ತಿದ್ದಾರೆ. ದಾವಣಗೆರೆಯಲ್ಲಿ ಒಂದೇ ಒಂದು ಫ್ಯಾಮಿಲಿಗಾಗಿ ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿಲ್ಲ. ನಾವೇ ನಿಮಗೆ ಮತ ಹಾಕಿ ನಿಮ್ಮ ಮುಂದೆ ಭಿಕ್ಷೆ ಬೇಡಬೇಕಾ ಎಂದು ಅಹಿಂದ ಸಂಘಟನೆಯ ಶಿವಣ್ಣ ಆಕ್ರೋಶ ಹೊರಹಾಕಿದ್ದಾರೆ.
ದಲಿತರನ್ನ ಮುಖ್ಯಮಂತ್ರಿ ಮಾಡಿ. ಹೈಕಮಾಂಡ್ ಮುಂದೆ ಮತ್ತೆ ದಲಿತ ಸಿಎಂ ಕೂಗು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಜೋರಾಗಿರುವಾಗಲೇ ದಲಿತ ಸಿಎಂ ಕೂಗು ಮತ್ತೆ ಚರ್ಚೆಗೆ ಬಂದಿದೆ. ನಾಯಕತ್ವ ಬದಲಾವಣೆ ನಡುವೆ ಗೃಹ ಸಚಿವ ಪರಮೇಶ್ವರ್, ಸಚಿವ ಸತೀಶ್ ಜಾರಕಿಹೊಳಿ, ಸಚಿವ ಎಂಬಿ ಪಾಟೀಲ್ ದಲಿತ ಸಿಎಂ ಹಾಗೂ ಅಹಿಂದ ಬಗ್ಗೆ ಮಾತನಾಡಿದ್ದಾರೆ. ಆ ಕೂಗನ್ನು ಎಬ್ಬಿಸಿದ್ದಾರೆ, ಅದನ್ನು ಮಾಡಿದ್ದಾರೆ, ಅದಕ್ಕೆಲ್ಲ ಉತ್ತರ ಹೈಕಮಾಂಡ್ ಕೊಡ್ತದೆ. ನಾವು ಯಾವುದೋ ಒಂದು ನಾವು ಲಿಂಗಾಯತರು ಮಾಡಿರಿ ಮತ್ತೊಂದು ಮಾಡಿರಿ ಅಂತ ಹೇಳಿದ್ರು ಕೂಡ ಅದಕ್ಕೆ ನಮ್ಮ ಇದನ್ನು ನಾವು ಬೇಡಿಕೆ ಇಡ್ಬೋದು, ತಪ್ಪೇನಿಲ್ಲ ಅವತ್ತೊಂದು ದಿವಸ. ಆದರೆ ಅಲ್ಟಿಮೇಟ್ಲಿ ಎವ್ರಿಥಿಂಗ್ ಇಸ್ ಡಿಸೈಡ್ ಬೈ ಹೈಕಮಾಂಡ್. ನನ್ನ ನಾಯಕತ್ವದಲ್ಲಿ 136 ಶಾಸಕರು ಗೆಲುವು. 2023ರ ವಿಧಾನಸಭಾ ಚುನಾವಣೆ ಬಗ್ಗೆ ಡಿಕೆಶಿ ಮಾತು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ವೇಗ ಪಡೆದುಕೊಳ್ಳುತ್ತಿದೆ. ಸಿಎಂ ಸ್ಥಾನ ಬದಲಾವಣೆ ಆಗುತ್ತಾ ಇಲ್ಲವೇ ಎಂಬ ಚರ್ಚೆಗಳ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೀಡಿರುವ ಹೇಳಿಕೆ ಹೊಸ ಚರ್ಚೆಗೆ ನಾಂದಿ ಹಾಡಿದೆ. ಈ ನಡುವೆ ಖಾಸಗಿ ವಾಹಿನಿಯೊಂದರ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಅವರು ನನ್ನ ನಾಯಕತ್ವದಲ್ಲಿಯೇ ಜನತೆ 136 ಶಾಸಕರನ್ನ ಗೆಲ್ಲಿಸಿರುವುದು ಎಂದು ಹೇಳಿಕೆ ನೀಡುವ ಮೂಲಕ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಚಲನ ಸೃಷ್ಟಿಸಿದ್ದಾರೆ. ಅನೇಕ ಸಂದರ್ಭದಲ್ಲಿ ನಾಯಕತ್ವ ಚರ್ಚೆ ಬಂದಾಗ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಅಭೂತಪೂರ್ವ ಗೆಲುವಿಗೆ ನಮ್ಮಿಬ್ಬರ ನಾಯಕತ್ವ ಕಾರಣ ಎಂದು ಹೇಳಿಕೊಂಡಿದ್ರು. ಆದರೆ ಇದೀಗ ಈ ಅಭಿಪ್ರಾಯಕ್ಕೆ ಭಿನ್ನವಾದ ಮಾತನ್ನ ಡಿಕೆ ಶಿವಕುಮಾರ್ ಆಡಿದ್ದಾರೆ. ನಾಯಕತ್ವ ಬದಲಾವಣೆಗೆ ಕಾಲವೇ ಉತ್ತರ ನೀಡಲಿದೆ. ನಾವು ಭರವಸೆ ಮತ್ತು ಆಕಾಂಕ್ಷೆಗಳೊಂದಿಗೆ ಬದುಕುತ್ತಿದ್ದೇವೆ. ನಾಯಕತ್ವ ವಿಚಾರವಾಗಿ ಹೈಕಮಾಂಡ್ ಸೂಕ್ತ ಸಂದರ್ಭದಲ್ಲಿ ನಿರ್ಧಾರ ಕೈಗೊಳ್ಳಲಿದೆ ಎಂದಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡುವ ಮೂಲಕ ಸಚಿವ ಎಂಬಿ ಪಾಟೀಲ್ ಡಿಸಿಎಂಗೆ ಪರೋಕ್ಷ ಟಾಂಗ್ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಪಕ್ಷದ ಸಂಘಟನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ನಾಯಕತ್ವ, ಡಿಕೆಶಿ ಸಂಘಟನೆ ಇದೆ. ನಾಯಕರು, ಕಾರ್ಯಕರ್ತರು ಶ್ರಮಪಟ್ಟಿದ್ದಾರೆ. ಬೂತ್ ಏಜೆಂಟ್ ಕೂಡ ಶ್ರಮಪಟ್ಟಿದ್ದಾರೆ. ಸಿದ್ದರಾಮಯ್ಯನವರ ವರ್ಚಸ್ಸು, ಡಿಕೆಶಿಯವರ ಸಂಘಟನಾ ಚತುರತೆ, ಸತೀಶ್ ಜಾರಕಿಹೊಳಿ, ಮುನಿಯಪ್ಪ ಎಲ್ಲರ ಶ್ರಮದಿಂದ ಪಕ್ಷ ಅಧಿಕಾರಕ್ಕೆ ಬಂದಿದೆ ಎಂದಿದ್ದಾರೆ. ನಿಶ್ಚಿತವಾಗಿ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಭಾಳಷ್ಟು ಸಂಘಟನೆಯನ್ನು ಮಾಡಿ ಪ್ರಚಾರ ಮಾಡಿ ಇವತ್ತು ದಿವಸ ಅವ್ರ ಕೊಡುಗೆನೂ ಕೂಡ ಇದೆ. ಸಿದ್ದರಾಮಯ್ಯನವರ ಒಂದು ನಾಯಕತ್ವ, ವರ್ಚಸ್ಸು, ಅವರೇನು ಒಬ್ಬ ಮಾಸ್ ಲೀಡರು, ಅವ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಸಂಘಟನೆ ಚತುರತೆ, ಅವರ ಒಂದು ಪರಿಶ್ರಮ, ಹಾರ್ಡ್ ವರ್ಕು ಎಲ್ಲವೂ ಕೂಡಿದೆ. ಇವರು ಅಷ್ಟೇ ಅಂತಲ್ಲ, ಎಲ್ಲರೂ ಕೂಡ ಇವತ್ತೊಂದು ದಿವಸ ಸತೀಶ್ ಜಾರಕಿಹೊಳಿ ಇರ್ಬೋದು, ಮುನಿಯಪ್ಪ ಇರ್ಬೋದು, ಬೇರೆ ಯಾರೆಲ್ಲರೂ ಇರ್ಬೋದು, ದಿವಸ ಎಲ್ಲರೂ ಕೂಡ ಅನೇಕ ಜನ ಇವತ್ತೊಂದು ದಿವಸ ಕಾರ್ಯಕರ್ತರು, ಎಲ್ಲದಕ್ಕಿಂತ ಮುಂಚಿತವಾಗಿರೋ ಬರೇ ನಾಯಕರು ಇರ್ತೀವಂತಂತಲ್ಲ, ಕಾರ್ಯಕರ್ತರು ಕೂಡ ಪರಿಶ್ರಮ ಪಟ್ಟಿದ್ದಾರೆ. ಈ ಎರಡು ಬೆಳವಣಿಗೆಗಳ ಜೊತೆಗೆ ಕಾಂಗ್ರೆಸ್ ಪಕ್ಷದ ಮುಸ್ಲಿಂ ನಾಯಕರ ನಡುವಿನ ಭಿನ್ನಮತವು ಸ್ಫೋಟಗೊಳ್ಳುವ ಸಾಧ್ಯತೆಯೂ ಇದೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆಗೆ ಸಂಬಂಧಿಸಿದಂತೆ ಮುಸ್ಲಿಂ ನಾಯಕರ ನಡುವಿನ ಭಿನ್ನಮತ ಬಹಿರಂಗಗೊಂಡಿದೆ. ಕಾಂಗ್ರೆಸ್ನಲ್ಲಿ ಮುಸ್ಲಿಂ ವರ್ಸಸ್ ಮುಸ್ಲಿಂ ಎಂಬ ವಾತಾವರಣ ಇದೆ. ಜೊತೆಗೆ ಸಂಪುಟದಲ್ಲಿ ಮುಸ್ಲಿಮರು ಸೂಕ್ತ ಪ್ರಾತಿನಿಧ್ಯ ಸಿಕ್ಕಿಲ್ಲ ಎಂಬ ಅಭಿಪ್ರಾಯ ಇದೆ. ಹೀಗಾಗಿ ಮೇ 4ರ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆಯಲಿರುವ ಬೆಳವಣಿಗೆಗಳು ಸಾಕಷ್ಟು ಕುತೂಹಲ ಕೆರಳಿಸಿದೆ. ಈ ಎಲ್ಲ ಬೇಡಿಕೆಗಳಿಗೆ ಮೇ 4 ಡೆಡ್ಲೈನ್ ಎಂಬಂತೆ ಇದೆ. ಹೀಗಾಗಿ ರಾಜ್ಯ ಕಾಂಗ್ರೆಸ್ ನಾಯಕತ್ವದಲ್ಲಿ ಯಾವ ರೀತಿಯಲ್ಲಿ ಈ ಬೆಳವಣಿಗೆಗಳನ್ನು ನೋಡಲಿದೆ ಹಾಗೂ ಯಾವ ರೀತಿಯಲ್ಲಿ ಸ್ಪಂದಿಸಲಿದೆ ಎಂಬುದು ಸದ್ಯಕ್ಕೆ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಮುಸಲ್ಮಾನ್ ಅಸಮಾಧಾನ ನಿಜ. ಕಾರಣ ಅಂದ್ರೆ ಲೋಕಲಲ್ಲಿ ಮತದಾರರು ಲೋಕಲ್ ನಲ್ಲಿ ದಾವಣಗೆರೆ ಸೌತಲ್ಲಿ ಅಸಮಾಧಾನ ಇದ್ದಿದ್ದು ನಿಜ. ಏನಿಗೆ ಟಿಕೆಟ್ ಕೇಳಿದ್ರು ಟಿಕೆಟ್ ಕೊಟ್ಟಿಲ್ಲ ಕಾರಣ ಅಸಮಾಧಾನ ಸರಿ ಹೋಗಿದೆ. ಒಟ್ಟಾರೆ ನಾಯಕತ್ವ ಬದಲಾವಣೆ ಟೆನ್ಷನ್ ಮಧ್ಯೆ ರಾಜ್ಯದ ಅಹಿಂದ ನಾಯಕರು ಸಮಾವೇಶದ ಬ್ರಹ್ಮಾಸ್ತ್ರ ಹೂಡಿರೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಸಂಕಷ್ಟ ತಂದಿಟ್ಟಿದೆ. ಇದೆಲ್ಲ ಬೆಳವಣಿಗೆಗಳು ಯಾವ ಮಟ್ಟಕ್ಕೆ ಹೋಗಿ ತಲುಪುತ್ತವೆ ಅನ್ನೋ ಬಿಗ್ ಕ್ವಶನ್ ಮೇ 15ರ ಒಳಗೆ ಉತ್ತರ ಸಿಗಲಿದೆ ಅನ್ನೋ ವಿಶ್ವಾಸ ಕಾಂಗ್ರೆಸ್ ಪಾಳ್ಯದಲ್ಲಿ ಜೋರಾಗಿದೆ. ಒಟ್ನಲ್ಲಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಸ್ತಾಂತರ ಚರ್ಚೆ ಒಳಗಿಂದೊಳಗೆ ಮತ್ತೆ ತಾರಕಕ್ಕೇರಿದೆ. ಮೇ 4ರ ಪಂಚರಾಜ್ಯಗಳ ಫಲಿತಾಂಶದ ನಂತರ ರಾಜ್ಯ ರಾಜಕಾರಣದಲ್ಲಿ ಮಹತ್ತರ ಬದಲಾವಣೆಯ ಗಾಳಿ ಬೀಸುವ ಲಕ್ಷಣಗಳು ದಟ್ಟವಾಗಿವೆ. ಹಾಗಾದ್ರೆ ನಿಜಕ್ಕೂ ರಾಜ್ಯದಲ್ಲಿ ಮೇ ಕ್ರಾಂತಿ ನಡೆಯುತ್ತಾ? ಸಿದ್ದರಾಮಯ್ಯ ಕುರ್ಜಿ ತ್ಯಾಗ ಮಾಡೇ ಬಿಡ್ತಾರಾ? ಸಿಎಂ ಹಾಗೂ ಡಿಕೆಶಿ ಕನಸು ನನಸಾಗುತ್ತಾ?
ಅಹಿಂದ ನಾಯಕ ಸಿದ್ದರಾಮಯ್ಯರನ್ನೇ ಕಾಂಗ್ರೆಸ್ ಹೈಕಮಾಂಡ್ ಕೈ ಹಿಡಿಯುತ್ತಾ ಪಂಚ ಫಲಿತಾಂಶದ ಬಳಿಕ ರಾಜ್ಯ ರಾಜಕೀಯದಲ್ಲಿ ನಿಜಕ್ಕೂ ಕ್ರಾಂತಿ ನಡೆಯುತ್ತಾ ಅನ್ನೋದರತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಇದಾಗಿತ್ತು ಇವತ್ತಿನ ಗ್ಯಾರಂಟಿ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.